ವೆಲ್ಕಮ್ ಟು ಮಾನಂದ ಪಂಚಳ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಹ್ಯಾಪಿ ರಕ್ಷಾಬಂಧನ್ ಎಲ್ಲರಿಗೂ, ಅಣ್ಣ ಹಾಗೆ ನಮ್ಮ ತಮ್ಮಂದಿರಿಗೂ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಬರೀ ಕೆಲಸಕ್ಕೆ ಟೈಮ್ ಆಯಿತು, ಅಲ್ಲಿಗೆ ಹೋಗಿ ಮತ್ತೆ ಮಾತಾಡ್ತೀನಿ ಕೆಲಸದ ಮೇಲೆ. ತಮ್ಮ ನೋಡ್ರಿ 501 ರೂಪಾಯಿ ಹಾಕಿದೆ ನನಗೆ. ಡ್ರೆಸ್ ಅಂತೂ ಬರೋಲ್ಲ ಸದ್ಯಕ್ಕೆ. ಅವನು ಹೇಳಿದ್ದಾನೆ ಇಷ್ಟದಾಗ ನನ್ನ ಹತ್ರ ಇಷ್ಟಿದೆ, ಇಷ್ಟು ಕೊಡ್ತೀನಿ ಅಂತ. ಎಷ್ಟು ಕೊಡೋದು ಮುಖ್ಯ ಅಲ್ಲ ರೀ, ಪ್ರೀತಿ ವಿಶ್ವಾಸ ಮುಖ್ಯ ಅಲ್ಲ, ಹೌದೇನ್ರಿ? ಮತ್ತೆ ಸಿಗ್ತೀನಿ ರೀ ಕೆಲಸ ಮೇಲೆ. ಬಾಯ್, ಟೈಮ್ ಆಗಿದೆ. ನಾನು ನೋಡ್ರಿ ಕೆಲಸ ಮೇಲೆ ಮಾತಾಡೋಣ ಅಂದ್ಕೊಂಡೆ, ಒಬ್ರು ಸರ್ ಬರ್ತಾಯಿದ್ರು. ಸೊ ಹಾಗಾಗಿ ಮಾತಾಡೋಕ್ಕಾಗಿಲ್ಲ. ಮನೆಗೆ ಬಂದ್ರೆ ಮನೇಲಿ ಸ್ವಲ್ಪ ಹೊತ್ತು ಕುತ್ಕೊಂಡೆ. ಮಳೆ ಬರ್ತೈತೆ. ಅಣ್ಣವ್ರ ಮನೆ ರಾಖಿ ಕಟ್ಟೋಕೆ ಹೋಗೋಣ ಅಂದ್ರೆ ತುಂಬ ಮಳೆ ಬರ್ತೈತೆ. ನಾನು ಅಣ್ಣವ್ರ ಮನೆಗೆ ಹೋಗಿಲ್ಲ ರಾಖಿ ಕಟ್ಟೋಕ್ಕೆ. ತಮ್ಮ ಬಂದಿದ್ದ ಬೆಳಗ್ಗೆ, ಅವ್ನಿಗೆ ಕಟ್ಟಿದ್ದೀನಿ. ಇಬ್ಬರು ಅಣ್ಣಂದಿರು ಕಟ್ಟಬೇಕು. ಒಬ್ಬ ಅಣ್ಣ ಅಂತ ಊರಿಗೆ ಹೋಗ್ತಾ ಇದ್ದಾನೆ, ಇನ್ನೊಬ್ಬನೇ ಇರ್ತಾನೆ. ಇನ್ನು ಕಟ್ತೀನೋ ಇಲ್ಲ ಗೊತ್ತಿಲ್ಲ. ಮಳೆ ಬೇರೆ ಬರ್ತಾಯಿದೆ. 6 ಗಂಟೆಗೆ ಟ್ರೈನ್ ಇದೆ. ಮೋಸ್ಟ್ಲಿ ಅವ್ರು ಸಿಗೋಲ್ಲ ಅನ್ಕೋತೀನಿ. ಒಬ್ಬ ಅಣ್ಣ ಮಾತ್ರ ಸಿಗ್ಬೋದೇನೋ. ಹೋದರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ಮತ್ತೆ ನಾನು ಹಾಸ್ಪಿಟ್ಲಿಗೆ ಬೇರೆ ಹೋಗ್ತಾಯಿದ್ದೀನಿ. ಎಲ್ಲ ಒಂದೊಂದು ಸರಿ ಒತ್ತಡಗಳು ಬಂದುಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಎಲ್ಲರೂ ಕೆಲ್ಸಕ್ಕೆ ಹೋಗೋರಿಂದ ಯಾರೂ ಸಿಗೋಲ್ಲ. ಊರ ಕಡೆಗಾದರೆ ಸ್ವಲ್ಪ ಲೇಟ್ ಆದರೂ ನಡೀತೈತಿ. ಇಲ್ಲಿ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸು. ಒಂದು 10 ನಿಮಿಷ ಲೇಟ್ ಆದ್ರೂ ಅಷ್ಟೇ ಬೈದು ಬಿಡ್ತಾರೆ, ಇಲ್ಲ ತಗೊಳಲ್ಲ. ಆ ಥರ ಆಗುತ್ತೆ. ರಕ್ಷಾಬಂಧನ ಹಬ್ಬ ಬಂದರೆ ಒಂಥರ ಏನೋ ಒಂಥರ ಖುಷಿ ನೋಡ್ರಿ. ನಾವು ಸಣ್ಣ ವಯಸ್ಸಲ್ಲಿ ಇದ್ದಿದ್ದು ಮಜಾನೇ ಬೇರೆ ಅನ್ಕೋತೀನಿ. ಯಾಕಂದರೆ ನಮ್ಮ ಅಣ್ಣವರೆಲ್ಲರೂ ಒಂಥರ, ನಮ್ಮ 4 ಜನ ಅಣ್ಣಂದಿರು, ಒಬ್ಬ ತಮ್ಮ, ಅಪ್ಪ ಎಲ್ಲರೂ ಕುತ್ಕೊತಿದ್ರು. ನಾನು ಒಬ್ಬಳೇ ಇದ್ದೆ. ಒಂಥರ ಬಿಂದಾಸ್ ಅಂದರೆ ಅದು ಎಷ್ಟು ಹೇಳಿದ್ರು ಕಮ್ಮಿನೇ. ನಾವು ಸಣ್ಣರಿದ್ದಾಗ ನಮ್ಮ ಮನೆಯವರೆಲ್ಲ ಅಂದರೆ ನಮ್ಮ ಮನೆಯಾಗ 4 ಜನ ಇದ್ರಲ್ಲ, ನಮ್ಮ ಅಪ್ಪ ಒಂದು 5 ಜನ, ಎಷ್ಟು ದೊಡ್ಡ ಫ್ಯಾಮಿಲಿ ಥರ ಇದ್ರಿ ನಾವು. ಇವಾಗ ಸ್ವಲ್ಪ ಮದುವೆ ಆದಮೇಲೆ ಎಲ್ಲ ಆ ಕಡೆ ಈ ಕಡೆ ಆಗಿದ್ರಿ. ಆವಾಗಿನ ಮಜಾ, ಆವಾಗಿನ ಖುಷಿ, ಆವಾಗಿನ ಸಂತೋಷ ಇವಾಗಿಲ್ಲ ಅನ್ಕೊತೀನಿ. ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ದಾರೆ ಅನ್ಕೊತೀನಿ. ಅವಾಗ ಎಷ್ಟು ಅಮ್ಮ ಬೆಳಗ್ಗೆ 5 ಗಂಟೆಗೆ ಎದ್ದು ಪಾಯಸ ಎಲ್ಲ ಮಾಡಿ ರೆಡಿ ಮಾಡಿ ಇಡೋರು ಎಲ್ಲ. ಅಂದರೆ ಈ ರಕ್ಷಾಬಂಧನ್ಗೆ ಶನಿವಾರ ಬದಲಾಯಿಸ್ತಾರೆ ನಮ್ಮ ಕಡೆಗೆಲ್ಲ. ನಮ್ಮ ಜನ ಎಲ್ಲ ನಮ್ಮ ಕಡೆ ಅಂತಲ್ಲ, ಎಲ್ಲ ಕಡೆನೂ ಬದಲಾಯಿಸ್ಬೋದೇನೋ ಗೊತ್ತಿಲ್ಲ ನನಗೆ. ಬಟ್ ನಮ್ಮ ಜನ ಎಲ್ಲ ಈ ಹಬ್ಬಕ್ಕೆ ಎಲ್ಲ ಗಂಡು ಮಕ್ಕಳು ಶನಿವಾರ ಚೇಂಜ್ ಮಾಡ್ತಾರೆ. ರಾಖಿ ಹುಣ್ಣಿಮೆಗೆ ಜನರು ಚೇಂಜ್ ಮಾಡಿ ಆನಂತರ ರಾಖಿ ಕಟ್ತಾರೆ. ಇವಾಗ ನೋಡಿ, ನಾನು ಭಾಳ ಜನಕ್ಕೆ ಮಿಸ್ ಮಾಡ್ಕೊತಿದ್ದೀನಿ. ಯಾಕಂದರೆ ಕೆಲಸದ ಒತ್ತಡ, ಎಲ್ಲರೂ ಕೆಲಸ. ಬಟ್ ಅವರು ಏನು ಫ್ರೀ ಇಲ್ಲ, ನಾನು ಕೂಡ ಫ್ರೀ ಇಲ್ಲ. ಒಂಥರ ನನಗೊಂಥರ ಕಟ್ಟಬೇಕನ್ನೋದು ಒಂಥರ ಆಸೆನೂ ಐತಿ. ಮತ್ತು ಈ ಕಡೆ ಕೆಲಸ, ಸಂಸಾರ, ಒತ್ತಡಗಳು ಏನೂ ಮಾಡೋಕ್ಕಾಗಲ್ಲ. ಅವರು ಕೂಡ ಕೆಲಸದಲ್ಲಿದ್ದಾರೆ. ನೋಡಿ ಹಿಂಗಿದೆ ನಮ್ಮ ರಕ್ಷಾಬಂಧನ ನಡೀತಾ ಇದೆ. ಇನ್ನು ಹೋಗ್ಬೇಕಂದ್ರೆ ಮಳೆ ಬಿಡ್ತಾಯಿಲ್ಲ. ಇನ್ನು ಸಿಗೋದು ಇನ್ನೂ ಒಬ್ಬ ಅಣ್ಣ ಸಿಗ್ಬೋದು ಅಷ್ಟೇ. ಇನ್ನು ಒಬ್ಬ ಅಣ್ಣ ಅಂತೂ ಇನ್ನಿಬ್ಬರು ಊರಿಗೋಗಿದ್ದಾರೆ. ಇನ್ನು ಇರೋದು ಒಬ್ಬ ಅಣ್ಣ ಇದ್ದಾನೆ. ತಮ್ಮನ ಬೆಳಗ್ಗೆನೇ ಕಟ್ಟಿದ್ದೀನಿ ನೋಡಿರಿ. ಇವಾಗ ಅಣ್ಣ ಮನೆ ಹೋಗಿ ಬಂದೆ ನೋಡ್ರಿ. ಅಣ್ಣಂಗೆ ಹೇಗೆ ಬೇಡ ಅಂತ ಇದ್ದಾರೆ, ಯಾಕೋ ಗೊತ್ತಿಲ್ಲ. ಸೊ ಅಣ್ಣ ನಾಳೆ ಸೋಮವಾರ ಬಂದು ಕಡಿಸ್ಕೊತೀನಿ ಅಂತ ಹೇಳಿದ್ದಾನೆ. ನೋಡೋಣ. ಅದಕ್ಕೆ ಊರಿಗೆ ಹೋದ್ರು. ಇವಾಗ ಅದಕ್ಕೆ ಎಲ್ಲ ಇಬ್ಬರು ಅತ್ತಿಗೆ, ಅಣ್ಣ, ಒಬ್ಬ ಅಣ್ಣನೂ ಹೋದ. ಅಣ್ಣನೂ ಕಡಿಸ್ಕೊಳ್ಳಿಲ್ಲ. ಅಣ್ಣ ಸೋಮವಾರ ಕಡಿಸ್ಕೊತೀನಿ ಅಂದ ಇನ್ನೊಬ್ಬ ಅಣ್ಣ. ನೋಡಿರಿ, ಜಾಸ್ತಿ ಜನ ಅಣ್ಣದಿರಿದ್ರೂ ಖುಷಿನೂ ಐತಿ, ಬೇಜಾರು ಐತಿ, ಎರಡೂ ಐತಿ. ಏನು ಮಾಡೋಕ್ಕಾಗಲ್ಲ. ಅವ್ರೇನು ಬೇಜಾರು ಮಾಡ್ಕೊಂಡು ಕಟ್ಸ್ಕೊಂಡಿಲ್ಲ. ನಾ ಕಟ್ಟಕ್ಕೆ ಹೋಗಿರಲಿಲ್ಲ.